ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ದಿನದ ಪೂರ್ತಿ ಬ್ಲಾಗ್ ಆಗಿರುತ್ತೆ. ಇವತ್ತು ಡೇಸ್ ಹೇಗೋಯ್ತು ನೋಡೋಣ. ನಾನು ಬೆಳಿಗ್ಗೆನೇ ಎದ್ದು ಬಿಸಿನೀರು ಕುಡಿದೆ, ಒಂದು ಲೋಟ. ಒಂದಷ್ಟು ಪ್ರಾಡಕ್ಟ್ ತರಿಸಿದ್ದೆ, ಓಟ್ಸ್ ಪ್ಯಾಕೆಟ್ ಮತ್ತು ಚಿಯಾ ಸೀಡ್ಸ್. ಒಂದೇ ಕಂಪ್ನಿ ತೊಗೊಂಡ್ಬಂದಿದ್ದೆ ನಾನು. ಓಟ್ಸ್ ಪ್ಯಾಕೆಟ್ ತಂದು ಓವರ್ ನೈಟೇ ನೆನೆಸಿಟ್ಕೊಂಡು ಮಾಡ್ಕೋಬೇಕಿದು. ಚಿಯಾ ಸೀಡ್ಸ್ ತಗೊಳ್ಳೋದ್ರಿಂದ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಡೈಲಿ 1-1.5 ಸ್ಪೂನ್ ತಗೋಬೇಕು. ಓಟ್ಸು ಅಷ್ಟೇನೆ, ಡೈಲಿ ಮಾರ್ನಿಂಗ್ ಆದರೂ ತಗೋಬೋದು, ಈವ್ನಿಂಗ್ ಆದರೂ ತಗೋಬೋದು, ಮಧ್ಯಾಹ್ನ ಊಟಕ್ಕೂ ಕೂಡ ತಗೋಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ ವೆಯ್ಟ್ ಲಾಸ್ಗೆ. ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟಿಗೆ 6 ಸ್ಪೂನ್ ಓಟ್ಸು, 1.5 ಸ್ಪೂನಷ್ಟು ಚಿಯಾ ಸೀಡ್ಸು, 3 ಸ್ಪೂನು ಮೊಸರು, 1 ಲೋಟ ಹಾಲು ಕಾಯಿಸಿ ಕೆನೆ ತೆಗೆದಿರೋ ಹಾಲನ್ನ ಹಾಕ್ಕೋಬೋದು. ಅದಕ್ಕೆ ನೆನೆಯುವಷ್ಟು ನೀರನ್ನು ಹಾಕ್ಕೊಂಡು ನೆನೆಯೋಕ್ಕೆ ಬಿಟ್ಬಿಡ್ಬೇಕು. ಅದಕ್ಕೆ ನಾನಿವಾಗ ಸ್ವಲ್ಪನೇ ಕ್ಯಾರೆಟ್ ತುರಿ ಹಾಕೊಂಡು ಸೀಡ್ಸು, ನಟ್ಸು ಎಲ್ಲ ಹಾಕ್ಕೊಂಡಿದ್ದೀನಿ. ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ, ಸೂರ್ಯಕಾಂತಿ ಬೀಜ ಇದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನ್ ದಾಲ್ಚಿನ್ನಿ ಚಕ್ಕೆ ಪುಡಿ, 1 ಸ್ಪೂನ್ ಜೇನುತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ಟೇಸ್ಟಿಗೆ ಅಷ್ಟೇ ಜೇನುತುಪ್ಪ ಹಾಕ್ಕೊಳ್ಳೋದು. ಚಕ್ಕೆ ಪುಡಿನೂ ಅಷ್ಟೇ ತಗೊಳ್ಳೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದೆಲ್ಲ ಹಾಕಿ ನೈಟೇ ನೆನೆಸಿಟ್ಟಿದ್ದೆ ನಾನು. ಓವರ್ ನೈಟ್ ಓಟ್ಸ್ ಅಲ್ವಾ, ಅದಕ್ಕೆ ನೈಟೇ ನೆನೆಸಿಡಬೇಕು. ಫ್ರಿಜ್ಜಲ್ಲಿ ಇಟ್ಟು ಬೆಳಿಗ್ಗೆ ಎದ್ದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ 2 ಅವರ್ಸ್ ಹೊರಗಡೆ ಇಟ್ಟು ಆಮೇಲೆ ತಗೊಂಡು 11 ಗಂಟೆಗೆ ಈ ಪಪ್ಪಾಯ ತಗೊಂಡೆ ನಾನು. ಪಪ್ಪಾಯ ಯೂಸ್ ಮಾಡೋದ್ರಿಂದ ತುಂಬಾನೇ ನಮ್ಮ ವೆಯ್ಟ್ ಲಾಸಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇಲ್ಲಿ ಮಿಲೆಟ್ಸ್ ಇಂದ ಅನ್ನ ಮಾಡ್ಕೊಂಡಿದ್ದೆ, ತರಕಾರಿ, ಕ್ಯಾರೆಟು, ಸೌತೆಕಾಯಿ ತಗೊಂಡಿದ್ದೆ. ಆಮೇಲೆ ಮಜ್ಜಿಗೆ ತಗೊಳ್ಳೋದ್ರಿಂದ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಜೀರ್ಣಶಕ್ತಿ ತುಂಬಾನೇ ಇರುತ್ತೆ. ಆಮೇಲೆ ನಾನು ಅದಕ್ಕೆ ಜೀರಿಗೆ, ಚಕ್ಕೆ ಪುಡಿ, ಕಾಳುಮೆಣಸಿನ ಪುಡಿ ಹಾಕೊಂಡಿರ್ತೀನಿ. ನಮ್ಮ ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ದಾಲ್ಚಿನ್ನಿ ಚಕ್ಕೆ ಪುಡಿ ಯೂಸ್ ಮಾಡೋದ್ರಿಂದ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನಮ್ಮ ಹೊಟ್ಟೆ ಭಾಗದಲ್ಲಿರೋ ಬೊಜ್ಜೆಲ್ಲ ತುಂಬಾ ಕರಗುತ್ತೆ. ಯೂಸ್ ಮಾಡಬೇಕು. ನೈಟ್ ಊಟಕ್ಕೆ ನಾನು ಇಲ್ಲಿ ಬೀನ್ಸು, ಹೆಸರು ಕಾಳು, ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನು ಹಾಕಿ ಪಲ್ಯ ಮಾಡ್ಕೊತಾ ಇದ್ದೆ, ಸಲಾಡ್ ಮಾಡ್ಕೊತಾ ಇದ್ದೆ. ಇದಕ್ಕೆ ನಾನು ಸ್ವಲ್ಪ 2 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, 2 ಈರುಳ್ಳಿ, ಬೀನ್ಸು ಹಾಕಿ ಅದಕ್ಕೆ ಈಗ ಹೆಸರು ಕಾಳು, ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸಬೇಕು. ಅದು ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಅದಕ್ಕೆ ನಾನು ಖಾರದ ಪುಡಿ, ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಟೇಸ್ಟಾಗಿರುತ್ತೆ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯೋವರೆಗೂ ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರಷ್ಟೇ ಹಾಕ್ಕೊಬೇಕು. ಲಿಡ್ ಕ್ಲೋಸ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಹಸಿಯಾಗೇ ತಿನ್ನಬೇಕು, ನಮ್ಮ ಹೆಲ್ತಿಗೆ ಒಳ್ಳೆಯದು. ನನ್ನ ವೆಯ್ಟ್ ಲಾಸಲ್ಲಿ ನಾನು ಇದೆಲ್ಲ ಪೂರ್ತಿ ಬೆಳಗ್ಗೆಯಿಂದ ಏನು ತಗೊಂಡಿದ್ದೀನೋ ಅದನ್ನೇ ತಗೊತಾ ಇರೋದು. ನನ್ನ ವೆಯ್ಟ್ ಲಾಸಲ್ಲಿ ನನ್ನ ವೆಯ್ಟ್ ಲಾಸ್ ಬಂದು 12 kg ಆಗಿದೆ. ನಾನು 5 ಮಂತ್ಸಲ್ಲಿ 12 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ನಾನು ಇಷ್ಟು ದಿವಸ ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನೋ ಅಷ್ಟೇ ಐಟಮ್ಗಳು ಮತ್ತು ಮುಂದಿನ ದಿನಗಳು ತೋರಿಸ್ತೀನಿ. ಸಿಂಪಲ್ಲಾಗಿರುತ್ತೆ ನನ್ನ ಡಯೆಟ್ಗಳು. ಅದರಿಂದ ನಾನು 12 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಇದೇ ಇವತ್ತಿಂದು ಊಟ ನಂದು. ಟೇಸ್ಟಿಯಾಗಿತ್ತು, ಹೆಲ್ತಿ ಫುಡ್. ಇದಾಗಿತ್ತು ಇವತ್ತಿನ ನನ್ನ ಊಟ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ವಿಡಿಯೋ ಎಲ್ಲ ಫಸ್ಟೇ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.